ಗುಡ್ ಮಾರ್ನಿಂಗ್ ಗೈಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಯಾವ ಥರ ಇನ್ಸರ್ಟ್ ಮಾಡೋದು ಅಂತ. ಹಾಗೆ ನಾವು ಔಟ್ಪುಟ್ ಸಹ ನೋಡಿದ್ವಿ ಅಲ್ವಾ ಗೈಸ್. ನಾವು ಯಾವ್ಯಾವುದಕ್ಕೆ ಇವಾಗ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಏಜ್, ನೆಕ್ಸ್ಟ್ ಜೆಂಡರ್ ಎಲ್ಲದಕ್ಕೂ ವ್ಯಾಲ್ಯೂನ ಇನ್ಸರ್ಟ್ ಮಾಡಿ ನೋಡಿದ್ದೀವಿ. ಇಲ್ಲಿ ನಾವು ಔಟ್ಪುಟ್ ಸಹ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಫಸ್ಟಿಗೆ ಇನ್ನೊಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ದೆ, ಎಂಪ್ಲಾಯ್ ಸ್ಯಾಲ್ರಿ ಅನ್ನೋದಕ್ಕೆ. ಅದಕ್ಕೆ ನಾವು ಇನ್ಸರ್ಟ್ ಮಾಡೋಣ ಗೈಸ್. ಸೇಮ್ ಇದು ಯಾವ ಥರ ನಾವು ಇನ್ಸರ್ಟ್ ಮಾಡಿದ್ವು ಅದೇ ಥರ ನೀವು ಸಹ ಈ ವಿಡಿಯೋ ನೋಡಿದ ರೀತಿ ನೀವು ಚೆಕ್ ಮಾಡಿ ಗೈಸ್. ಆಫ್ಟರ್ ದಟ್ ಔಟ್ಪುಟ್ ನೋಡೋಣ ಗೈಸ್. ಓಕೆ, ನಾನಿಲ್ಲಿ ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಗೈಸ್, ಇದು ಎಂಪ್ಲಾಯ್ ಡೆಮೋಗ್ರಫಿ ಅನ್ನೋದಕ್ಕೆ ಯಾವ ಥರ ಸೇಮ್ ಇನ್ಸರ್ಟ್ ಮಾಡಿದ್ವು ಅದೇ ರೀತಿ ಇಲ್ಲಿ ಕ್ರಿಯೇಟ್ ಟೇಬಲ್ ಎಂಪ್ಲಾಯ್ ಸ್ಯಾಲ್ರಿ ಅಂತಂದಾಗ ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೇನೆ ನಾನು, ಅದಕ್ಕೆ ಇನ್ಸರ್ಟ್ ಮಾಡೋಣ ಗೈಸ್. ಓಕೆ, ಇಲ್ಲಿ ನೋಡಿ, ಇನ್ಸರ್ಟ್ ಇಂಟು ಎಂಪ್ಲಾಯ್ ಸ್ಯಾಲ್ರಿ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಎಂಪ್ಲಾಯ್ ಸ್ಯಾಲ್ರಿಗೆ ಓಕೆ ಇನ್ಸರ್ಟ್ ಮಾಡ್ತಿದ್ದೀವಿ. ಏನು ವ್ಯಾಲ್ಯೂಸ್ನ, ಒಂದು ಐ ಡಿ, ಇನ್ನೊಂದು ಟೈಟಲ್, ಒಂದು ಜಾಬ್ ಟೈಟಲ್, ಇನ್ನೊಂದು ಅದರ ಒಂದು ಸ್ಯಾಲ್ರಿ. ಓಕೆ, ಇಲ್ಲಿ ನಾನು ಐ ಡಿ ಬಂದುಬಿಟ್ಟು 1004 ಸ್ಟಾರ್ಟ್ ಮಾಡಿದ್ದೀನಿ. ಟೈಟಲ್ ನೇಮ್ ಬಂದುಬಿಟ್ಟು ಸಾಫ್ಟ್ವೇರ್ ಡೆವಲಪರ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಸ್ಯಾಲ್ರಿ ಬಂದುಬಿಟ್ಟು 6 lakh. ಓಕೆ, ನೆಕ್ಸ್ಟ್ ಅದೇ ಥರ ಇನ್ನೊಂದು, ಇವಾಗ ಯಾವ ಥರ ಇನ್ಸರ್ಟ್ ಇಂಟು ಒಂದು ಎಂಪ್ಲಾಯ್ ಸ್ಯಾಲ್ರಿಗೆ ಹಾಕಿದ್ವು ಅದೇ ರೀತಿ ಇವಾಗ ಇನ್ನೊಂದು ಸ್ಟೆಪ್ನ ಕ್ರಿಯೇಟ್ ಮಾಡೋದು. ಸೇಮ್, ಬಟ್ ನಿಮಗೆ ಯಾವ್ದು ತಿಳಿತದೋ ಅದನ್ನು ಹಾಕಿ ಆಯ್ತಾ. ಐ ಡಿ ಹಾಕಿ, ಟೈಟಲ್ ಹಾಕಿ, ನೆಕ್ಸ್ಟು ಸ್ಯಾಲ್ರಿ ಹಾಕಿ. ಸೇಮ್ ನೋಡಿ, ಇನ್ಸರ್ಟ್ ಇಂಟು ಎಂಪ್ಲಾಯ್ ಸ್ಯಾಲ್ರಿ, ನೆಕ್ಸ್ಟ್ ಇನ್ಸರ್ಟ್ ಇಂಟು ಎಂಪ್ಲಾಯ್ ಸ್ಯಾಲ್ರಿ. ಇಲ್ಲಿ ನಾನು ವೆಬ್ ಡೆವಲಪರ್ ಅಂತ ಹಾಕಿದ್ದೀನಿ, 5 lakh ಹಾಕಿದ್ದೀನಿ. ಇಲ್ಲಿ ಇನ್ಕ್ರೀಸ್ ಮಾಡಿದ್ದೀನಿ ನೋಡಿ. ಇದು ಮುಂದೆ ಡಿಫ್ರೆನ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನೀವೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ಫಸ್ಟ್ ಒಂದು ಕಡೆ ನೋಟ್ಸಲ್ಲಿ ಬರ್ಕೊಳ್ಳಿ. ಇವಾಗ ನಾನು ಮಾಡಿದ ತಕ್ಷಣವೇ ನೀವು ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಒಂದು ವರ್ಡ್ನ ಬಿಡ್ತೀರಾ, ಒಂದು ವರ್ಡ್ನ ಕೇಳ್ತೀರಾ, ಅವಾಗ ಅಯ್ಯೋ ಎರರ್ ಬರ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಫಸ್ಟ್ ನೀವು ನೋಟ್ ಡೌನ್ ಮಾಡ್ಕೊಂಡು ಆಮೇಲೆ ನೀವು ಈ ಒಂದು ಕ್ಲಾಸ್ ಮುಗಿದ್ಮೇಲೆ ನೋಡಿದರೆ ಅವಾಗ ಏನಾಗುತ್ತೆ, ನಿಮಗೆ ಸಕ್ಸಸ್ಫುಲ್ಲಾಗಿ ಎಲ್ಲ ರೋಸ್ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಡೇಟಾಬೇಸ್ ಕ್ರಿಯೇಟ್ ಆಗುತ್ತೆ, ಟೇಬಲ್ ಕ್ರಿಯೇಟ್ ಆಗುತ್ತೆ, ಇನ್ಸರ್ಟ್ ಸಹ ನಾವು ನೀಟಾಗಿ ಮಾಡ್ಬೋದು. ಅದರ್ವೈಸ್ ಏನಾಗುತ್ತೆ ಅಂತಂದರೆ ಇಲ್ಲಿಗೆ ಏನು ಹಾಕಬೇಕಿತ್ತು, ಅಲ್ಲಿಗೆ ಏನು ಹಾಕಬೇಕಿತ್ತು ಅಂತ ಕನ್ಫ್ಯೂಸ್ ಆಗುತ್ತೆ. ಓಕೆ, ಇದು ಈಸಿ ಇದೆ ಗೈಸ್, ಹಂಗಾಗಿ ಬೇಗ ಅರ್ಥ ಆಗುತ್ತೆ. ಬಟ್ ನೆಕ್ಸ್ಟ್ ಏನಾಗುತ್ತೆ, ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಆಯಿತಾ. ಅದಕ್ಕೆ ಏನು ಮಾಡಬೇಕು, ಸ್ಟಾರ್ಟಿಂಗೇ ನಾವು ನೀಟಾಗಿ ಕಲಿತ್ರೆ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ ನಮಗೆ ಈಸಿ ಆಗುತ್ತೆ. ನಾವು ಸ್ಟಾರ್ಟಿಂಗೇ ತಪ್ಪು ಮಾಡಿದರೆ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಈ ಸಬ್ಜೆಕ್ಟ್ ತುಂಬ ಟಫ್ ಐತೆ ಬಿಡಪ್ಪ ಅಂತೀವಿ. ಯಾಕೆ ಹೇಳಿದ್ರೆ ನಮಗೆ ಸ್ಟಾರ್ಟಿಂಗಿಂದ ಬೇಸಿಕ್ ಏನೋ ಗೊತ್ತಿರಲ್ಲ, ಹಂಗಾಗಿ ನಮಗೆ ಟಫ್ ಅನಿಸುತ್ತೆ. ಬಟ್ ನಮಗೆ ಸ್ಟಾರ್ಟಿಂಗಿಂದನೇ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡಿದ್ವಿ ಅಂತಂದರೆ ಅದು ನಮಗೆ ಈಸಿ ಆಗುತ್ತೆ. ಈ ಸಬ್ಜೆಕ್ಟಾ ನನಗೆ ಗೊತ್ತು, ನನಗೆ ಇಷ್ಟ ಈ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಹಾಗೆ ಗೈಸ್, ಎಲ್ಲನೂ ಕಲಿಬೇಕು. ನಾವು ಐ ಟಿ ಫೀಲ್ಡಲ್ಲಿ ನೋಡೋದಾದರೆ ಪ್ರತಿಯೊಂದು ಸಬ್ಜೆಕ್ಟ್ ಸಹ ನಮಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಇನ್ಸರ್ಟ್ ಮಾಡೋದು ನೋಡಿದ್ವಿ ಗೈಸ್. ಇದನ್ನು ನಾವು ಇವಾಗ ಏನು ಮಾಡೋಣ, ವ್ಯೂ ಮಾಡೋಣ. ಓಕೆ, ವ್ಯೂ ಮಾಡೋದಕ್ಕೆ ನಾನು ಏನಂತ ಹೇಳಿದೆ ಆವಾಗಲೇ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್ ಸ್ಯಾಲ್ರಿ. ಓಕೆ, ನೀವು ಆಟೋಮೆಟಿಕ್ಕಾಗಿ ಇಲ್ಲಿ ಟೈಪ್ ಮಾಡಿದರೆ ನಿಮ್ಮದು ಟೇಬಲ್ ಏನಾಗುತ್ತೆ, ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ಶೋ ಆಗಿಬಿಡುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇವಾಗ ನೋಡಿ ಗೈಸ್, ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿ, ಇಲ್ಲೇನಾಯಿತು, ಎಂಪ್ಲಾಯ್ ಐ ಡಿ, ಜಾಬ್ ಟೈಟಲ್, ಸ್ಯಾಲ್ರಿ. ಓಕೆ, ಫಸ್ಟ್ ಇದೇನಾಗಿತ್ತು, ನಾವು ಫಸ್ಟ್ ಟೇಬಲ್ನ ಕ್ರಿಯೇಟ್ ಮಾಡಿದ್ವಲ್ಲ ಅದಕ್ಕೆ ಇದನ್ನೇನು ಮಾಡಿದ್ದೀವಿ, ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇವಾಗ ನಾವು ಇನ್ಸರ್ಟ್ ಮಾಡಿದ್ಮೇಲೆ ಇನ್ಸರ್ಟ್ನ ಏನು ಮಾಡೋಣ ನೋಡಿ. ಇಲ್ಲಿ ಇನ್ಸರ್ಟ್ ಮಾಡಿದ್ದು ನಾನು ಹೇಳಿದ್ನಲ್ಲಿ ಯಾವ ಥರ ಇನ್ಸರ್ಟ್ ಮಾಡೋದು ಅಂತ. ಇನ್ಸರ್ಟ್ನ ರನ್ ಮಾಡಿ, ಇನ್ಸರ್ಟ್ ಮಾಡಿರೋ ವ್ಯಾಲ್ಯೂಸ್ನ ರನ್ ಮಾಡಿ. ಇವಾಗ ನೋಡಿ, ಒನ್ ರೋ ಅಫೆಕ್ಟೆಡ್. ಫಸ್ಟ್ ನೀವೇನು ಮಾಡಬೇಕು, ಫಸ್ಟ್ ಒಂದು ಟೇಬಲ್ ಕ್ರಿಯೇಟ್ ಮಾಡಿದ ತಕ್ಷಣ ಅದನ್ನು ರನ್ ಮಾಡಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ, ಎಡ್ಡಿಂಗ್ಸ್ ಬರುತ್ತೆ. ಓಕೆ, ಒಂದು ಐ ಡಿ ಬರುತ್ತೆ. ನಾವು ಇದರಲ್ಲಿ ಎಂಪ್ಲಾಯ್ ಸ್ಯಾಲ್ರಿಗೆ ಏನೇನು ಮಾಡಿದ್ದೀವಿ, ಐ ಡಿನ ಒಂದು ಪ್ರಿಂಟ್ ಮಾಡ್ತಿದ್ದೀವಿ, ಇನ್ನೊಂದು ಸ್ಯಾಲ್ರಿ, ಇನ್ನೊಂದು ಟೈಟಲ್. ಆಮೇಲೆ ನಾವು ಇನ್ಸರ್ಟ್ ಮಾಡ್ತಿದ್ದೀವಿ ವ್ಯಾಲ್ಯೂಸ್ನ. ಓಕೆ, ನಾವು ಫಸ್ಟಿಗೆ ನೋಡಿದ್ವಿ, ಅದು ಔಟ್ಪುಟ್ ಓನ್ಲಿ ಹೆಡ್ಡಿಂಗ್ಸ್ ಅಷ್ಟೇ ತೋರಿಸ್ತು. ಇವಾಗ ರೋ ಎಲ್ಲ ಅಫೆಕ್ಟ್ ಆಗಿದೆ. ಇವಾಗ ನೋಡೋಣ. ಓಕೆ, ಇವಾಗ ವ್ಯಾಲ್ಯೂಸ್ ಎಲ್ಲ ಪ್ರಿಂಟ್ ಆಗುತ್ತೆ ನೋಡಿ ಗೈಸ್, ವ್ಯಾಲ್ಯೂಸ್ ಎಲ್ಲ ಪ್ರಿಂಟ್ ಆಗಿದೆ. ಇದಿಷ್ಟು ಗೊತ್ತಾಯ್ತಾ ನೋಡಿ, ವ್ಯಾಲ್ಯೂಸ್ ಎಲ್ಲ ಪ್ರಿಂಟ್ ಆಗಿದೆ. ನೆಕ್ಸ್ಟು
ಇವಾಗ ನಮಗೆ ಸೆಲೆಕ್ಟ್ ನಾವೇನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಓಕೆ ಗೈಸ್, ಇವಾಗ ಸೆಲೆಕ್ಟ್ ನಾವು ಏನು ಮಾಡಿದ್ವಿ, ಇವಾಗ ನಮಗೆಲ್ಲ ಇವಾಗ ಇನ್ಸರ್ಟ್ ಮಾಡಿರ್ತೀವಿ ಅದನ್ನು ಶೋ ಮಾಡಬೇಕು, ಅದಕ್ಕೆ ಯೂಸ್ ಮಾಡಿದ್ದೀವಿ. ಒಂದು ಎದಕ್ಕೆ ಯೂಸ್ ಮಾಡಿದ್ದೀವಿ, ಇನ್ಸರ್ಟ್ ಮಾಡಿರೋದನ್ನ ನಾವು ಇವಾಗ ಅದು ಡಿಸ್ಪ್ಲೇ ಆಗಬೇಕು. ಸೊ ದಟ್ಸ್ ವೈ ವಿ ಯೂಸ್ ಸೆಲೆಕ್ಟ್. ಆಫ್ಟರ್ ದಟ್ ಇಲ್ಲಿ ನಾವು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಂತ ನೋಡ್ತಾ ಇದ್ದೀವಿ. ಇದರಲ್ಲಿ ಕೆಲವು ಡಿಫ್ರೆಂಟು ನಾವು ಸೆಲೆಕ್ಟಿಂದ ಕೆಲವೊಂದು ಡಿಫ್ರೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಸೆಲೆಕ್ಟ್ನ. ಓಕೆ, ಹಾಗಾಗಿ ಅದರ ಒಂದು ಡಿಫ್ರೆಂಟ್ ಇದೆ, ನೋಡೋಣ ಗೈಸ್ ಯಾವ್ಯಾವ ಅಂತ. ಸೆಲೆಕ್ಟ್ ಒಳಗಡೆ ಗೈಸ್ ಇಲ್ಲಿ ನೋಡಿ ಒಂದು ಡಿಸ್ಟಿಂಗ್ ಅಂತಂದರೆ ಏನಪ್ಪ ಅಂದರೆ ಡಿಫ್ರೆಂಟ್ ವ್ಯಾಲ್ಯೂ, ಆಯಿತಾ. ಡಿಫ್ರೆಂಟ್ ವ್ಯಾಲ್ಯೂನ ಅದೇನು ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋಣ ಒನ್ ಬೈ ಒನ್ನು. ನೆಕ್ಸ್ಟ್ ಕೌಂಟ್, ನೆಕ್ಸ್ಟ್ ಆ್ಯಸ್ ಅಂತ ಇದೆ, ನೆಕ್ಸ್ಟ್ ಮ್ಯಾಕ್ಸ್ ಅಂತ ಇದೆ, ನೆಕ್ಸ್ಟು ಮ್ಯಾಕ್ಸ್ ಮೀನ್ಸ್ ಮ್ಯಾಕ್ಸಿಮಮ್, ನೆಕ್ಸ್ಟು ಮಿನ್ ಅಂತ ಇದೆ, ಮಿನಿಮಮ್, ಆವ್ರೇಜ್, ಸೆಲೆಕ್ಟ್ ಸ್ಟಾರ್ ಆ್ಯಂಡ್ ಸೆಲೆಕ್ಟ್ ಇಂಡಿವಿಜುವಲ್. ಓಕೆ, ಇದಿಷ್ಟು ಬಂದ್ಬಿಟ್ಟು ಸೆಲೆಕ್ಟಲ್ಲಿ ಇರ್ತಕ್ಕಂಥ ಒಂದು ಡಿಫ್ರೆಂಟ್ ಟೈಪ್ಸ್. ಓಕೆ, ಯಾವ ಸೆಲೆಕ್ಟ್ ಸ್ಟೇಟ್ಮೆಂಟಲ್ಲಿ. ಓಕೆ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಡಿಸ್ಟಿಂಕ್ಟ್ ವ್ಯಾಲ್ಯೂ ಇದೆ, ಕೌಂಟ್ ಇದೆ, ಮತ್ತು ನೆಕ್ಸ್ಟ್ ಆ್ಯಸ್ ಅಂತ ಇದೆ, ಮ್ಯಾಕ್ಸಿಮಮ್, ಮಿನಿಮಮ್, ಆವ್ರೇಜ್, ಸೆಲೆಕ್ಟ್ ಸ್ಟಾರ್. ಇದಿಷ್ಟು ಬಂದ್ಬಿಟ್ಟು ಸೆಲೆಕ್ಟಿಗೆ ಸಂಬಂಧಪಟ್ಟಿದ್ದು. ಇದನ್ನು ನಾವು ಉಪಯೋಗಿಸ್ಕೊಂಡು ನೆಕ್ಸ್ಟ್ ಕ್ವೈರೀಸ್ನ ಬರ್ಕೊಂಡು ಹೋಗೋಣ ಗೈಸ್. ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ.